ಇನ್ನು ರಾಜಕೀಯ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಜೊತೆ ಶಿವಣ್ಣ ಮಾತನಾಡಿದ್ದಾರೆ. ರಾಜಕೀಯದ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಬೆಂಗಳೂರಲ್ಲಿ ಟಿವಿ9ಗೆ ನಟ ಶಿವರಾಜ್ ಕುಮಾರ್ ಹೇಳಿಕೆ ನೀಡಿದ್ದಾರೆ. ರಾಜಕೀಯ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲದನ್ನೂ ಓವರ್ಲೋಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ನಂಗೆ ರಾಜಕೀಯದ ಬಗ್ಗೆ ಆಸಕ್ತಿ ಯಾವಾಗಾದರೂ ಬಂದಿತ್ತಾ, ಮುಂದಿನ ದಿನಗಳಲ್ಲಿ ಏನಾದ್ರು ಬರ್ಬೋದಾ ಅಂತ ಚಾನ್ಸೇ ಇಲ್ಲಮ್ಮ. ಯಾಕಂದರೆ ಬಿಕಾಸ್ ದಟ್ ಈಸ್ ಡಿಫ್ರೆಂಟ್. ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡೋಕ್ಕಾಗಲ್ಲ. ಇನ್ನು ನಾನು ಎಲ್ಲದೂ ಓವರ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ದೇವ್ರು ನನಗೊಂದು ಲೈನ್ ಕೊಟ್ಟಿದ್ದಾನೆ. ಆ ಲೈನ್ಲಿ ಚೆನ್ನಾಗಿರ್ಬೇಕಾದ್ರೆ ಯಾತಕ್ಕೆ ನಾವು ಇನ್ನೊಂದು ಲೈನ್ಲಿ ಕಾಲಿಡಬೇಕು? ಯಾಕಂದರೆ ಎಂಟರ್ಟೈನ್ಮೆಂಟ್ ಪಾರ್ಟ್ಲಿ ಜನ ತುಂಬ ಒಪ್ಪಿದ್ದಾರೆ, ತುಂಬ ಇಷ್ಟಪಟ್ಟಿದ್ದಾರೆ. ನೋಡ್ಬೇಕಂತ ಇನ್ನೂ ಕುತೂಹಲದಿಂದ ಕಾಯ್ತಿರ್ಬೇಕಾದ್ರೆ ನಾವು ಆ ಲೈನ್ನ ಚೆನ್ನಾಗಿ ಒಂದು ಒಳ್ಳೆ ಭಾವನೆಯಿಂದ ನಾವು ತಗೊಂಡೋದ್ರೆ ನಮ್ದು ಯಾವತ್ತೂ ದೇವ್ರು ಮೆಚ್ತಾನೆ ಅನ್ನೋದು ಭಾವ. ಯಾರು ಫೋರ್ಸ್ ಮಾಡಿಲ್ಲಮ್ಮ. ಯಾವ ಟೈಮ್ಲೂ ಇಟ್ ಈಸ್ ನಾಟ್ ದಟ್ ಈಸ್ ಡಿಫ್ರೆಂಟ್. ದಿಸ್ ಇಸ್ ಡಿಫ್ರೆಂಟ್. ಯಾವತ್ತೂ ನಾವು ಆ ಥರ ಎಲ್ಲ ಮಾತಾಡಿ ಈ ಥರ ಅವ್ರ ವೈಯಕ್ತಿಕ ಇಷ್ಟ ಅಷ್ಟೇ ಹೊರತು ನೋ ಬಡಿ ಫೋರ್ಸ್ಡ್ ಇದು ಬೇಕು, ಇದು ಮಾಡು, ಇದೇ ಥರ ಮಾಡು ಅಂತ ಅಪ್ಪಾಜಿ ಅಮ್ಮ ಯಾವತ್ತೂ ಹೇಳಿದವರಲ್ಲ. ನಮ್ಮ ಮನಸ್ಸಿಗೆ ಬಂದಿದೆ ಆ ಥರ ಅಷ್ಟೇ. ಫೈನಲಿ ಗೀತಕ್ಕಂಗೂ ಕೂಡ ಓಪನ್ ಆಫರ್ ಇರುವಂಥದ್ದು, ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನೋಂಥದ್ದೆಲ್ಲ ನಿಮ್ಮ ಸಪೋರ್ಟ್ ಹೇಗಿರುತ್ತೆ? ಅದರ ಹೇಗೆ ಅಂತ ಇದ್ರೆ 100% ನಾವು ಯಾವಾಗಲೂ ಹಿಂದೆ ಇರ್ತೀವಿ. ಯಾವಾಗಲೂ ಇರ್ತೀವಿ ನಾವು. ಯಾಕಂದರೆ ಅವ್ರ ಆಸೆ ನೆರವೇರಿಸ್ಬೇಕನ್ನೋದು ನಮ್ಮ ಆಸೆ ಅಲ್ವಾ. ಸೊ 100% ಇರ್ತೀವಿ.